ನಾನು ಜನ್ಮತಃ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು. 1 ವರ್ಷ 4 ತಿಂಗಳ ಕೆಳಗೆ ನನ್ನ ಪತ್ನಿ ನನ್ನ ಅಗಲಿದಳು. ನಾನು ಹೇಳಿದೆ, ಯಾವ ಪುರೋಹಿತರು ಬರೋದ ಅಗತ್ಯ ಇಲ್ಲ, ಯಾವ ಪೂಜೆಗಳು ಮಾಡೋದಿಲ್ಲ, ಅಗ್ನಿಗೂ ನಾನು ಸಮರ್ಪಣೆ ಮಾಡೋದಿಲ್ಲ. ನನ್ನ ಸುತ್ತ ಯಾವ ಜನ ಇದ್ದಾರೆ, ಅವ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ, ನೀವೇ ತಗೊಂಡು ಬಂದು ಆ ತೋಟದಲ್ಲಿ ಹಾಕಿರಪ್ಪ, ಅವಳು ಅವಾಗ ನೋಡ್ತೀನಿ ಅಂತ ಹೇಳಿದೆ. ನನಗೀಗ ಅನಿಸುತ್ತೆ, ದಿವಸ ಆಡ್ತೇನೆ ಅವಳು ಸಮಾಧಿ ಹತ್ರ ಹೋಗಿ, ಎಷ್ಟು ಹೀನವಾಗಿ ನಡ್ಕೊಂಡ್ಬಿಟ್ಟೆ, ಎಷ್ಟು ಸಿಟ್ಟಿನಿಂದ ಮಾತಾಡ್ಬಿಟ್ಟೆ, ಏನೇನಕ್ಕೆಲ್ಲ ಬೇಸರ ಮಾಡ್ಕೊಳ್ತಿದ್ದೆ, ಎಷ್ಟು ತಾಳ್ಮೆಯಿಂದ ನನ್ನ ಜೊತೆಗೆ ಬದುಕಿದ್ಲಪ್ಪ. ಅಯ್ಯೋ, ನಾನೆಷ್ಟು ಸಣ್ಣವನು ಅಂತ ನನಗೀಗ ಅನಿಸುತ್ತೆ. ನಾನು ಜನ್ಮತಃ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು. ನಮ್ಮ ಮನೆಯ ಧರ್ಮದ ಪ್ರಕಾರ ಮೃತರಾದವರನ್ನ ನಾವು ಅಗ್ನಿಗೆ ಆಹುತಿ ಮಾಡಬೇಕು. 1 ವರ್ಷ 4 ತಿಂಗಳ ಕೆಳಗೆ ನನ್ನ ಪತ್ನಿ ನನ್ನ ಅಗಲಿದಳು. ನಾನು ಹೇಳಿದೆ, ಯಾವ ಪುರೋಹಿತರು ಬರೋದ ಅಗತ್ಯ ಇಲ್ಲ, ಯಾವ ಪೂಜೆಗಳು ಮಾಡೋದಿಲ್ಲ, ಅಗ್ನಿಗೂ ನಾನು ಸಮರ್ಪಣೆ ಮಾಡೋದಿಲ್ಲ. ನನ್ನ ಸುತ್ತ ಯಾವ ಜನ ಇದ್ದಾರೆ, ಅವ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ, ನೀವೇ ತಗೊಂಡು ಬಂದು ಆ ತೋಟದಲ್ಲಿ ಹಾಕಿರಪ್ಪ, ಅವಳು ಅವಾಗ ನೋಡ್ತೀನಿ ಅಂತ ಹೇಳಿದೆ. ನಮ್ದಿಬ್ಬರದು ವಿಚಿತ್ರಮ್ಮ. ನೀನು ನನ್ನ ಸಹೋದರನನ್ನು ಕಳ್ಕೊಂಡಿದ್ದೀಯ, ನಾನು ನಿನ್ನ ತಂಗಿಯನ್ನು ಕಳ್ಕೊಂಡಿದ್ದೆ. ನನಗೀಗ ಅನಿಸುತ್ತೆ, ದಿವಸ ಆಡ್ತೇನೆ ಅವಳು ಸಮಾಧಿ ಹತ್ರ ಹೋಗಿ, ಎಷ್ಟು ಹೀನವಾಗಿ ನಡ್ಕೊಂಡ್ಬಿಟ್ಟೆ, ಎಷ್ಟು ಸಿಟ್ಟಿನಿಂದ ಮಾತಾಡ್ಬಿಟ್ಟೆ, ಏನೇನಕ್ಕೆಲ್ಲ ಬೇಸರ ಮಾಡ್ಕೊಳ್ತಿದ್ದೆ, ಎಷ್ಟು ತಾಳ್ಮೆಯಿಂದ ನನ್ನ ಜೊತೆಗೆ ಬದುಕಿದ್ಲಪ್ಪ. ಅಯ್ಯೋ, ನಾನೆಷ್ಟು ಸಣ್ಣವನು ಅಂತ ನನಗೀಗ ಅನಿಸುತ್ತೆ. ಮನುಷ್ಯನ ಬದುಕೆ ಹೀಗೆ, ನಾವೆಲ್ಲ ಅನಂತರ ಪಶ್ಚಾತ್ತಾಪ ಪಡೋದು. ನೀನು ಗೆದ್ದಿದ್ದೀಯಮ್ಮ. ಬದುಕು ಅನ್ನೋ ಪ್ರಯಾಣದಲ್ಲಿ ಜೀವಪರ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಜೊತೆಗೆ ಆತನ ವೈಯಕ್ತಿಕ ದೌರ್ಬಲ್ಯಗಳನ್ನೆಲ್ಲ ನಿಭಾಯಿಸಿಕೊಂಡು, ಮಕ್ಕಳನ್ನು ಸಾಕಿಕೊಂಡು, ಮರ್ಯಾದಸ್ಥರನ್ನಾಗಿ ಮಾಡಿ, ಆತನಿಗೆ ಅಪಕೀರ್ತಿ ಬರದಂತೆ ಆತನ ಕಡೆ ಕ್ಷಣದವರೆಗೂ ನೀನು ಆತನ ಜೊತೆಗೆ ನಿಂತಿದ್ದೀಯ ಅಂದ್ರೆ ನಿನಗೆ ನಮಸ್ಕಾರಮ್ಮ. ನೀನು ಗೆದ್ದಿದ್ದೀಯ, ನೀನು ಗೆದ್ದುಬಿಟ್ಟೆಮ್ಮ.